ಹೈ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು CSE ಅವರು ರಿಲೀಸ್ ಮಾಡಿರ್ತಕ್ಕಂಥ GPT ಪೇಪರ್ 1ನ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಉತ್ತರಗಳನ್ನು ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಉತ್ತರಗಳನ್ನು ಕೂಡ ನಮಗೆ ಪ್ರಿಪೇರ್ ಮಾಡಿ ಕೊಟ್ಟವರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಸದಸ್ಯರು. ಸೊ KS ಬಿರ್ಡಿ ಸರ್ ಅಂತ. ಸೊ ಅವರು ಕೂಡ ಒಬ್ಬರು ಅಸ್ಪಿರೆಂಟ್ಸು. ಸೊ KSET ಹೋಲ್ಡರ್. ಸೊ ತುಂಬ ಎಫರ್ಟ್ ಹಾಕಿ ಉತ್ತರಗಳನ್ನು ರೆಡಿ ಮಾಡಿದ್ದಾರೆ. ಎಲ್ಲವುಗಳು ಕೂಡ ಬರ್ತಾ ಇದ್ದಾವೆ. ಅವೆಲ್ಲವುಗಳ ಲಿಂಕನ್ನು ಸಹಿತ ಕೊಡ್ತಾ ಹೋಗ್ತೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PST GPST HST 2026 ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿನೂ ಕೂಡ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕವರ್ ಮಾಡ್ತಾ ಇದ್ದೀವಿ ಯೂನಿಟ್ಸನ್ನು. ಓಕೆ, ಅವುಗಳ ವಿಡಿಯೋಗಳನ್ನು ನೋಡಿ ಕಮೆಂಟ್ ಪಕ್ಕ ಹೈಪ್ ಮಾಡಿ. ಇವು ನಾವು ರೆಡಿ ಮಾಡಿರ್ತಕ್ಕಂಥ ಉತ್ತರಗಳು. ಸೊ ಏನಾದರೂ ತಪ್ಪನಿಸಿದರೆ ತಾವುಗಳು ಬದಲಾವಣೆ ಮಾಡಿಕೊಳ್ಳ್ರಿ. ಎಸ್, ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಎಷ್ಟು ದ್ವೀಪಗಳಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 223. ಭೂದಾನ ಚಳವಳಿಯನ್ನು ಆರಂಭಿಸಿದವರು ಯಾರು? ವಿನೋಬಾ ಭಾವೆ. ಇಟ್ಸ್ ಅ ವೆರಿ ಫೇಮಸ್ ಕ್ವಶನ್. 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಪ್ರಶ್ನೆ. ಮ್ಯಾಕಮೋಹನ್ ಗಡಿರೇಖೆ ಯಾವ ದೇಶಗಳ ಮಧ್ಯೆ ಇದೆ ಅಂತ ಕೇಳಿದ್ದಾರೆ. ಸೊ ಮ್ಯಾಕಮೋಹನ್ ಅಂತಕ್ಕಂಥದ್ದು ಅದು ಭಾರತ ಚೀನಾ ಗಡಿರೇಖೆ ಆಗಿದೆ. ಎಸ್, ಅಮೇರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿನ ರಾಜ್ಯಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ 50. ಇದು ಕೂಡ 7th ಟೆಕ್ಸ್ಟ್ ಬುಕ್ ಇತ್ತು. ಓಕೆ, ಇನ್ನು ಕನ್ನಡದ ಪ್ರಹಸನ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂತ ಕೇಳಿದರೆ ವೆರಿ ಮೋಸ್ಟ್ ಫೇಮಸ್ ಕ್ವಶನ್, TP ಕೈಲಾಸಂ. ಇನ್ನು ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ಯಾವ ನದಿ ನೀರನ್ನು ಬಳಸ್ತದೆ ಅಂತ ಕೇಳಿದರೆ ಶರಾವತಿ ಇಸ್ ದ ರೈಟ್ ಆನ್ಸರ್. ಇನ್ನು ಗೋರೂರಿನಲ್ಲಿ ನಿರ್ಮಿಸಿರುವ ಹೇಮಾವತಿ ಜಲಾಶಯ ಅದು ಯಾವ ಜಿಲ್ಲೆಗೆ ಸಂಬಂಧಪಡುತ್ತದೆ ಅಂತ ಕೇಳಿದರೆ ಸೊ ಆಪ್ಷನ್ 4 ಹಾಸನ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ KSRTC ರಾಷ್ಟ್ರೀಕರಣಗೊಂಡ ವರ್ಷ ಕೇಳಿದರೆ 1972. ಇನ್ನು ಶಂಕರಾಚಾರ್ಯರು ಜನಿಸಿದ ಸ್ಥಳವನ್ನು ಗುರುತಿಸಬೇಕು. ಕೇರಳದ ಕಾಲಡಿ ಅಂತಕ್ಕಂಥದ್ದು ಇದೆ. ಇನ್ನು ರೈಡರ್ ಕಪ್ ಅಂತಕ್ಕಂಥದ್ದು ಇದು ಯಾವ ಕ್ರೀಡೆಗೆ ಕೊಡ್ತಕ್ಕಂಥ ಪ್ರಶಸ್ತಿ? ಗಾಲ್ಫ್ಗೆ ಕೊಡ್ತಾರೆ. ರಷ್ಯಾ ದೇಶದ ರಾಷ್ಟ್ರೀಯ ಕ್ರೀಡೆ ಕೇಳಿದ್ದಾರೆ, ಅದನ್ನು ಐಸ್ ಹಾಕಿ ಅಂತ ಏನು ಮಾಡ್ತಾರೆ, ಕರೀತಾರೆ. ಸೇಮ್ ಇದೇ ಪ್ಯಾಟರ್ನಲ್ಲಿ ನೀವು ಓದ್ಕೊಡ್ರಿ. ನಿಮಗೆ ಏರಿಯಾಗಳು ಕೂಡ ಗೊತ್ತಾಗ್ತವೆ. ಈ ಏರಿಯಾಗಳನ್ನು ಚೆನ್ನಾಗಿ ಓದಿದರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. ಅಮುಕ್ತ ಮೌಲ್ಯದ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಸ ಬರೆದಿರ್ತಕ್ಕಂಥ ಕೃತಿ. ಭಾರತದ ಎಜುಸ್ಯಾಟ್ ಶೈಕ್ಷಣಿಕ ಉದ್ದೇಶ ಉಪಗ್ರಹ ಯಾವ ವರ್ಷ ಕಕ್ಷೆಗೆ ಹಾರಿತು? 2004ರಲ್ಲಿ. ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಕೇಳಿದ್ದಾರೆ. ಟ್ರೆಂಡಲ್ಲಿರ್ತಕ್ಕಂಥವರೇ SMG ರಾಮಚಂದ್ರನ್ ಮೊದಲ ಸಿನಿಮಾ ನಟ ಕೇಳಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳ ಎಷ್ಟು ವಿದೇಶಗಳೊಡನೆ ಗಡಿರೇಖೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ 3 ಅಂತಕ್ಕಂಥದ್ದು ಇತ್ತು. ಇಷ್ಟು ಸಾಮಾನ್ಯ ಜ್ಞಾನದಲ್ಲಿರ್ತಕ್ಕಂಥ ಪ್ರಶ್ನೆಗಳಿತ್ತು. ಸೊ ತಪ್ಪನಿಸಿದರೆ ತಾವುಗಳು ಕೂಡ ಕರೆಕ್ಷನನ್ನು ಮಾಡಿಕೊಡ್ರಿ. ಓಕೆ, ಭಾರತದ ಮೊದಲ ಹೈಡ್ರೋಜನ್ ರೈಲನ್ನು ಯಾರು ಪ್ರಾರಂಭಿಸಿದ್ರು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಬರೋಣ. ಇನ್ನು ಅವರು 2026ರಲ್ಲಿ ICC ಹಾಲ್ ಆಫ್ ಫೇಮ್ ಭಾರತೀಯ ಕ್ರಿಕೆಟಿಗ ಯಾರು ಅಂತ ಕೇಳಿದ್ದಾರೆ. ಸೊ ಉತ್ತರ ಬಂದುಬಿಟ್ಟು MS ಧೋನಿ ಈಸ್ ದ ರೈಟ್ ಆನ್ಸರ್. 16ರ ಪ್ರಶ್ನೆ ಉತ್ತರವನ್ನು ನಾನು ನಿಮಗೆ ಕಮೆಂಟ್ ಮಾಡ್ತೀನಿ ಅಥವಾ ಲಾಸ್ಟಲ್ಲಾದರೂ ಕೂಡ ಕೊಡ್ತೀನಿ. ಎಸ್, ಮುಂದಿನ ಪ್ರಶ್ನೆ, ಭಾರತದ ಕ್ಯಾಬಿನೆಟ್ನ ಹಣಕಾಸು ಸಚಿವರು ಯಾರಾಗಿರ್ತಾರೆ ಅಂತ ಕೇಳಿದ್ದಾರೆ. ಸೊ ನಿರ್ಮಲಾ ಸೀತಾರಾಮನ್. 2026ರಲ್ಲಿ ನಡೆದ ಭಾರತ ಜಿಂಬಾಬ್ವೆ T20 ಸರಣಿಯಲ್ಲಿ ಭಾರತ ತಂಡದ ನಾಯಕ ಯಾರಾಗಿದ್ದರು? ಶ್ರೇಯಸ್ ಅಯ್ಯರ್. 2025ರ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಾವ ದೇಶದ ಅಧ್ಯಕ್ಷರು ಆಗಮಿಸಿದರು ಅಂತ ಕೇಳಿದರೆ ಇಂಡೋನೇಷಿಯಾ ಇಸ್ ದ ರೈಟ್ ಆನ್ಸರ್. 2025ರಲ್ಲಿ ಪರಿಸರ ದಿನದ ಆತಿಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ದೇಶ ಕೇಳಿದರೆ ದಕ್ಷಿಣ ಕೊರಿಯಾ ಇಸ್ ದ ರೈಟ್ ಆನ್ಸರ್. 2025ರಲ್ಲಿ G7 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? ಎಸ್, ಕೆನಡಾದಲ್ಲಿ ನಡೀತು. 2023-2025ರಲ್ಲಿ ಇಸ್ರೋ ಉಡಾವಣೆ ಮಾಡಿದ NVS-02 ಉಪಗ್ರಹ ಯಾವ ವ್ಯವಸ್ಥೆಗೆ ಸಂಬಂಧಿಸಿದೆ ಅಂತ ಕೇಳಿದರೆ ನ್ಯಾವಿಗೇಷನ್. ಓಕೆ, ಇನ್ನು 24ರಲ್ಲಿ ಬ್ರಿಕ್ಸ್ನಲ್ಲಿ ಹೊಸದಾಗಿ ಸೇರ್ಪಡೆಯಾಗಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದರೆ ಸೊ ಇಂಡೋನೇಷಿಯಾ. ಜಾಗತಿಕ ಹಸಿವು ಸೂಚ್ಯಂಕ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಇದನ್ನು ಪ್ರಕಟಿಸ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದರೆ ಕನ್ಸರ್ನ್ ವೈಲ್ಡ್ ವರ್ಲ್ಡ್ ಆ್ಯಂಡ್ ವೆಲ್ತ್ ಹಂಗರ್ ಲೈಫ್ ಅಂತ ಇದೆ ನೋಡಿ. ಎಸ್, ಇನ್ನು ಖೇಲೋ ಇಂಡಿಯಾ ವಾಟರ್ ಗೇಮ್ಸ್ ಆಯೋಜಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದರೆ ಜಮ್ಮು ಕಾಶ್ಮೀರ್ ಇಸ್ ದ ರೈಟ್ ಆನ್ಸರ್. ನಮಸ್ತೆ ಯೋಜನೆ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಅದು ಸ್ವಚ್ಛತಾ ಕಾರ್ಮಿಕರ ಕಲ್ಯಾಣ. ಇನ್ನು 28 ಮಿಷನ್ ಲೈಫ್ ಕಲ್ಪನೆಯನ್ನು ಯಾರು ಪ್ರಸ್ತಾಪಿಸಿದರು ಅಂತ ಕೇಳಿದರೆ ಅದು ನರೇಂದ್ರ ಮೋದಿ ಅವರು. ಎಸ್, ಇನ್ನು 2026ರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು IPL ತಂಡದ ನಾಯಕ ಯಾರಾಗಿದ್ದರು ಅಂತ ಕೇಳಿದರೆ ರಜತ್ ಪತ್ತೇದಾರ್ ಇಸ್ ದ ರೈಟ್ ಆನ್ಸರ್. ಇನ್ನು ಯಾವ ಗೌತಮಿರವರು ಅತ್ಯುತ್ತಮ ನಾಯಕಿ ರಾಷ್ಟ್ರೀಯ ಪ್ರಶಸ್ತಿ ಪಡೆಯಲು ನಟಿಸಿದ ಸಿನಿಮಾ ಯಾಮಿ ಗೌತಮಿ ಅಂತ ಕೇಳಿದ್ದಾರೆ ನೋಡಿ. ಸೊ ಆರ್ಟಿಕಲ್ 370 ಇಸ್ ದ ರೈಟ್ ಆನ್ಸರ್.
ಮುಂದಿನ ಪ್ರಶ್ನೆ ಬರ್ತೀನಿ. ಎಸ್, ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕವಿತಾ ಗುಣಾರ್ಣವ ಅಂತಕ್ಕಂಥ ಬಿರುದು ಯಾರಿಗೆ ಇತ್ತು? ವೆರಿ ಮೋಸ್ಟ್ ಪೇಪರ್ಸ್ ಪಂಪನಿಗೆ. ಮಾತನಾಡೋ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳನ್ನು ಯಾವುವು? ಅದು ನಾನು ಮತ್ತು ನಾವು. ತನ್ನನ್ನು ಅಂತ ಕೇಳಿದ್ದಾರೆ. ನಟ್ಟ ನಡುವೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಎಸ್, ವಿರುಕ್ತಿ. ರಾಮನಂದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ದ್ವಿತೀಯ. ರವೀಂದ್ರ ಪದದಲ್ಲಿರ್ತಕ್ಕಂಥ ಸಂಧಿ ರವೀಂದ್ರ, ಇದು ದೀರ್ಘ ಸಂಧಿಗೆ ಉದಾಹರಣೆಗಿರ್ತಕ್ಕಂಥ ಪದ. ಸವರ್ಣ ದೀರ್ಘ. ಮುಕ್ಕಣ್ಣ ಪದದಲ್ಲಿರುವ ಸಮಾಸ ಕೇಳಿದ್ದಾರೆ. ಸೊ ಮುಕ್ಕಣ್ಣ ಅಂತಕ್ಕಂಥದ್ದು ಬಹುರ್ವೀಹಿ ಸಮಾಸ. ಶಿವ ಅಲ್ವಾ? ಎಸ್. ಎತ್ತಿದ ಕೈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಕೈ ಎತ್ತಿದ ಕೈ ಅಂದರೆ ಪ್ರವೀಣ ಅಥವಾ ಶ್ರೇಷ್ಠ. ಅಶ್ವತ್ಥಾಮ ನಾಟಕದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಅದು ಬಂದ್ಬಿಟ್ಟು BM ಶ್ರೀಕಂಠಯ್ಯ. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು ಅಂತ ಕೇಳಿದ್ದಾರೆ. ಅಂತೆ ಅಂತ ಇದೆ, ಇದು ಉಪಮಾಲಂಕಾರ ಬರಬೇಕು. ಇನ್ನು ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಅತಿ ಮುಖ್ಯ ಅಂಶ ಕೇಳಿದ್ದಾರೆ. ಅಲ್ಲಿ ಉದ್ದೇಶಪೂರ್ವಕವಾಗಿ ಧ್ವನಿ ಏರಿಳಿತಗಳನ್ನು ಗಮನಿಸಿ ಆಲಿಸೋದು ಅಂತ ಇದೆ ನೋಡಿ, ಅದು ಕರೆಕ್ಟಾಗಿರ್ತಕ್ಕಂಥ ಆನ್ಸರ್. ಇಂಗ್ಲೀಷನ್ನು ಸೊ ನಾವು ಕೊಟ್ಟಿಲ್ಲ, ಇಂಗ್ಲೀಷನ್ನು ಸ್ವಲ್ಪ ನೋಡ್ಕೊಡ್ರಿ. ಸೊ ನೆಕ್ಸ್ಟ್ ನೋಡೋಣ. ಎಸ್, ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ. ವಿಕಾಸದ ಬದಲಾವಣೆಯಲ್ಲಿ ಕಂಡುಬರುವ ಮುಖ್ಯ ಕಾರಣವಾದ ಅಂಶಗಳು ಕೇಳಿದ್ದಾರೆ. ಅನುವಂಶೀಯ ಮತ್ತು ಪರಿಸರ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಈ ಕೆಳಗಿನ ಯಾರು ಪ್ರತಿಪಾದಿಸಿದ ಮಗುವಿನ ಸಾಮಾಜಿಕ ಬೆಳವಣಿಗೆ ಹಂತದಲ್ಲಿ ವಿಶ್ವಾಸ ಅವಿಶ್ವಾಸದ ಹಂತು ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಎರಿಕ್ಸನ್ ಇಸ್ ದ ರೈಟ್ ಆನ್ಸರ್. ಮಾನವನ ಗರ್ಭಾಧಾರಣೆಯ ಅವಧಿ ದಿನಗಳಲ್ಲಿ ಕೇಳಿದ್ದಾರೆ. 270 to 280 ಡೇಸ್ ಅಂತ ಇದೆ ನೋಡಿ. ಫಸ್ಟ್ ಆಪ್ಷನ್ ಇಸ್ ರೈಟ್ ಆನ್ಸರ್. ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ರೂಪಿಸಿದ್ದಾರೆ ಅಂತ ಕೇಳಿದ್ದಾರೆ. ಮಕ್ಕಳ ಕಲಿಕಾ ಶಕ್ತಿಯ ಮೇಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮಗುವಿನ ಕಲಿವಿನ ಶಕ್ತಿ. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ವರ್ಣಮಾಲೆಯನ್ನು ಕಲಿಸುವ ಕಲಿಕೆ ಈ ಸಿದ್ಧಾಂತಕ್ಕೆ ಸೂಕ್ತವಾಗಿದೆ ಅಂತ ಕೇಳಿದ್ದಾರೆ. ಅಭಿಜಾತ ಅನುಬಂಧನ ಕಲಿಕೆ. ಈ ಕೆಳಗಿನ ಯಾವ ಸಿದ್ಧಾಂತ ಕುರುಡು ಕಂಠಪಾಠವನ್ನು ಅಲ್ಲಗೆಳೆಯುತ್ತದೆ ಅಂತ ಕೇಳಿದ್ದಾರೆ. ಒಳನೋಟ ಕಲಿಕೆ. ಅವಧಾನವನ್ನು ಎಷ್ಟು ವಿಧದಲ್ಲಿ ವಿಂಗಡಿಸಿದಾವೆ ಅಂತ ಕೇಳಿದ್ದಾರೆ. ಅದು ಮುಖ್ಯವಾಗಿ 2 ವಿಧ. ಅಂತರ್ದೃಷ್ಟಿ ಕಲಿಕೆಯಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತೆ ಅಂತ ಕೇಳಿದ್ದಾರೆ. ಅರ್ಥಪೂರ್ಣ ಕಲಿಕೆಗೆ. ಮಂದ ಬುದ್ಧಿ ಮಕ್ಕಳ ಬುದ್ಧಿ ಸೂಚ್ಯಂಕ IQ ಎಷ್ಟಿದೆ ಅಂತ ಕೇಳಿದ್ದಾರೆ. 70 to 90 ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಫಸ್ಟ್ ಆಪ್ಷನ್. ಡಿಸ್ಲೆಕ್ಸಿಯಾ ಅಂತ ಕೇಳಿದ್ದಾರೆ. ಸೊ ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದು ಅಭ್ಯಾಸ ಸಾಮರ್ಥ್ಯದ ದೋಷ. ಓಕೆ, ಡಿಸ್ಲೆಕ್ಸಿಯಾ ಅಂತ ಒಂದು ಬರ್ತದೆ, ಡಿಸ್ಕ್ಯಾಲ್ಕುಲೇಸಿಯಾ ಅಂತ ಒಂದು ಬರ್ತದೆ. ಕ್ಲಾಸಿಕಲ್ ಕಂಡೀಷನಿಂಗ್ ಪ್ರತಿಪಾದಕರು ಯಾರು ಅಂತ ಕೇಳಿದ್ದಾರೆ. ಕ್ಲಾಸಿಕಲ್ ಕಂಡೀಷನಿಂಗ್ನ ಪ್ರತಿಪಾದಕರು ಅದು ರಷ್ಯಾ ದೇಶಕ್ಕೆ ಸೇರ್ಪಡೆ. ಅಂತಿಮ ಪರೀಕ್ಷೆ ಅಂಕಗಳು ಯಾವುದನ್ನು ಸೂಚಿಸ್ತದೆ ಅಂತ ಕೇಳಿದ್ದಾರೆ. ಸೊ ಅದು ಸಾಧನೆಯನ್ನು ಸೂಚಿಸ್ತದೆ. ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವುದಕ್ಕೆ ಈ ಕೆಳಗಿನ ಯಾವುದು ಸಹಾಯಕವಾಗ್ತದೆ ಅಂತ ಕೇಳಿದ್ದಾರೆ. ತಂಡದ ಜಯಕ್ಕೆ. ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಟ್ಟಿಲ್ಲ ಅಂತ ಕೇಳಿದ್ದಾರೆ. ಅದು ಪರಿಸರದಿಂದ ಪ್ರಭಾವಿಸಲ್ಪಟ್ಟಿಲ್ಲ. ಪರಿಪಕ್ವತೆ. ಪ್ರತಿಭಾವಂತ ಮಗುವಿಗೆ ಆಧಾರವಾಗಿರುವುದು ಅಂತ ಕೇಳಿದ್ದಾರೆ. ಸ್ವಾಭಾವಿಕ ಪ್ರವೃತ್ತಿ ಅನ್ನೋದನ್ನು ನಾವೇನು ಮಾಡ್ಬೋದು, ಬರಿಬೋದು. ಜನರಲ್ ಕಂಪ್ಯೂಟರ್ ಸೈನ್ಸ್ ಇಟ್ಸ್ ಅ ವೆರಿ ಈಸಿ ಇತ್ತು. ಅದನ್ನು ಕೂಡ ಮತ್ತು ಇಂಗ್ಲೀಷನ್ನು ಕೂಡ ನಾವು ನಿಮಗೆ ಆಮೇಲೆ ಪೋಸ್ಟ್ ಮಾಡ್ತೀವಿ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಬರೋಣ. ಎಸ್, ಫಸ್ಟ್ ಒನ್. ವೈಯಕ್ತಿಕ ಮೌಲ್ಯ ಎಂಬುದು ಇದನ್ನು ಸಂಕೇತಿಸುತ್ತದೆ ಅಂತ ಕೇಳಿದ್ದಾರೆ. ಸ್ವಯಂ ಶಿಸ್ತು. ಜ್ಞಾನದಾಹ ಎಂಬುದು ಈ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದರೆ. ನೈತಿಕ ಮೌಲ್ಯಗಳು ಇಸ್ ದ ಆನ್ಸರ್. ಈ ಸಂದರ್ಭವು ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನು ಬೆಳೆಸಲು ಅತ್ಯಂತ ನ್ಯಾಯಸಮ್ಮತವಾಗಿದೆ ಅಂತ ಕೇಳಿದ್ದಾರೆ. ಅದು ಹುತಾತ್ಮರ ದಿನಾಚರಣೆ ಅನ್ನೋದು ಸರಿದೆ. ಮಾನವೀಯತೆಯಲ್ಲಿ ಪ್ರಧಾನವಾಗಿರುವ ಅಂಶ ಯಾವುದು ಅಂತ ಕೇಳಿದ್ದಾರೆ. ಇತರರ ಬಗ್ಗೆ ಕಾಳಜಿ. ಚರ್ಚೆಗಳ ಮೂಲಕ ಪದ್ಯಗಳ ಕಥೆಗಳನ್ನು ವಿಮರ್ಶಿಸುವಂಥ ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನ ಅಂತ ಕೇಳಿದರೆ. ಪರೋಕ್ಷ ವಿಧಾನ ಇಸ್ ದ ರೈಟ್ ಆನ್ಸರ್. ಮಕ್ಕಳು ಅಶ್ಲೀಲ ಮಾಹಿತಿಗಳನ್ನು ಸುಲಭವಾಗಿ ಈ ಮಾಧ್ಯಮದ ಮೂಲಕ ಸಂಗ್ರಹಿಸ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮಾಹಿತಿ ತಂತ್ರಜ್ಞಾನ, ಇಂಟರ್ನೆಟ್. ಸಮಾಜ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾತೃತ್ವ ಭಾವನೆ ರೂಢಿಸುವ ಮೌಲ್ಯಗಳು ಅಂತ ಕೇಳಿದರೆ. ಅದು ಸಾಮಾಜಿಕ ಮೌಲ್ಯ. ಕೆಳಗಿನ ಯಾವ ಅಂಶಗಳ ಬೋಧನೆಯು ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸಲು ಸಹಕಾರಿ ಆಗೋದಿಲ್ಲ ಅಂತ ಕೇಳಿದರೆ. ಅದು ವೈಯಕ್ತಿಕ ಮೌಲ್ಯಗಳನ್ನು ಬಳಸಿಕೊಂಡಲ್ಲಿ ಮಾತ್ರ ಮಕ್ಕಳು ತಮ್ಮ ಜೀವನದ ಸಾರ್ಥಕತೆ ಸಾಧಿಸಲು ಸಾಧ್ಯ. ಇದು ಎಸ್, ರೈಟ್ ಆಪ್ಷನ್ ಇದೆ. ನೀತಿ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ನೀತಿ ಅಂದರೆ ಒಳ್ಳೆಯ ನಡತೆ ಮತ್ತು ಸದಾಚಾರ. ಮಕ್ಕಳಲ್ಲಿ ನೈತಿಕ ದೌರ್ಬಲ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶ ಯಾವುದು ಅಂತ ಕೇಳಿದರೆ. ಭಯ ಮತ್ತು ಅಭದ್ರತೆ. ಕಾಲರಾ ರೋಗಿಯ ಬಟ್ಟೆ ಮತ್ತು ಮಲಮೂತ್ರ ವಿಸರ್ಜನೆಗೆ ಸ್ವಚ್ಛತೆಗೆ ಬಳಸುವ ದ್ರಾವಣ ಯಾವುದು ಅಂತ ಕೇಳಿದರೆ. ಅದು ಕ್ರೆಸಾಲ್ ದ್ರಾವಣ. ಇನ್ನು ಮೌನ ಕೊಲೆಗಾರ ಅಂತ ಯಾವುದನ್ನು ಕೊರಿತೀವಿ ಅಂತ ಕೇಳಿದರೆ. ಸೈಲೆಂಟ್ ಕಿಲ್ಲರ್. ಅತಿ ಹೆಚ್ಚಿನ ರಕ್ತದ ಒತ್ತಡ. ಓಕೆ, ಹೈಪರ್ ಟೆನ್ಷನ್. ಹೃದಯಾಘಾತಕ್ಕೆ ಮುಖ್ಯ ಕಾರಣ ಕೊಲೆಸ್ಟ್ರಾಲ್. ಹಾಗಾದರೆ ಮೆದುಳಿನ ಆಘಾತಕ್ಕೆ ಮುಖ್ಯ ಕಾರಣ ಯಾವುದು ಅಂತ ಕೇಳಿದರೆ. ಹೈಪರ್ ಟೆನ್ಷನ್, ತೀವ್ರ ರಕ್ತದ ಒತ್ತಡ ಅಂತ ಹೇಳ್ತೀವಿ.
ಇನ್ನು ಮಯೋಫಿಯಾ ಅನ್ನೋದು ಏನು ಅಂತ ಕೇಳಿದರೆ ಅದು ಒಂದು ಕಣ್ಣಿನ ದೋಷ. ಇನ್ನು ಹೈಡ್ರೋಥೆರಪಿ ಚಿಕಿತ್ಸೆಯನ್ನು ಇದರ ಸಹಾಯದಿಂದ ಬಳಸ್ತಾರೆ ಅಂತ ಕೇಳಿದರೆ ಹೈಡ್ರೋ ಅಂದ್ರೇ ನೀರು, ಸೊ ನೀರು ಅಂತಕ್ಕದ್ದನ್ನು ಬಳಸ್ಬೋದು. ತೆರೆದ ಗಾಯದಿಂದಾಗುವ ರಕ್ತಸ್ರಾವ ಹಾಗೂ ಸೋಂಕನ್ನು ತಡೆಗಟ್ಟಲು ಬಳಸುವ ಬ್ಯಾಂಡೇಜ್ಗೆ ಏನಂತ ಕರೀತಾರೆ ಅಂತ ಕೇಳಿದರೆ ಅದನ್ನು ರೋಗಾನುರಹಿತ ಸುರುಳಿ ಬ್ಯಾಂಡೇಜು ಅಂತ ಕರೀತಾರೆ. ಓಕೆ, ಸ್ಟಿರೈಲ್ ರೋಲರ್ ಬ್ಯಾಂಡೇಜ್ ಅಂತ ಹೇಳ್ತಾರೆ. ಇನ್ನು ಇನ್ಸೆಸ್ಡ್ ಎಂಬುದು ಈ ಗಾಯಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ ಕೇಳಿದರೆ ಇನ್ಸೆಸ್ಡ್ ಅಂತಕ್ಕಂಥದ್ದು ಅದು ಮುಖ್ಯವಾಗಿರ್ತಕ್ಕಂಥದ್ದು ಸೀಳು ಗಾಯ, ಕತ್ತರಿಸಿದ ಗಾಯ. ಡಿ ಜೀವಸತ್ವದ ಕೊರತೆಯಿಂದ ಬರುವ ರೋಗ ಯಾವುದು ಕೇಳಿದರೆ ಇದನ್ನು ರಿಕೆಟ್ಸ್ ಮತ್ತು ಅಸ್ಮಿಯೋಮೆಲೋಸಿಯಾ. ನಿದ್ರಾಹೀನತೆಗೆ ಸೂಕ್ತವಾದ ಪ್ರಾಣಾಯಾಮ ಅಂತ ಕೇಳಿದರೆ ಭ್ರಾಮರಿ. ಯೋಗದಲ್ಲಿ ಮನಸ್ಸನ್ನು ಏಕಾಗ್ರವಾಗಿ ಧ್ಯಾನಿಸುವ ವಸ್ತುವಿನೊಂದಿಗೆ ತನ್ಮಯತೆಯನ್ನು ಸಾಧಿಸುವ ಸ್ಥಿತಿಗೆ ಏನಂತ ಕರೀತಾರೆ? ಸಮಾಧಿ ಅಂತ ಕರೀತಾರೆ. ಇಷ್ಟು ಕ್ವಶನ್ ಪೇಪರ್ ಇರತಕ್ಕಂಥ ಕೀ ಆನ್ಸರ್ ಕೊಟ್ಟಿದ್ದೀನಿ. ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಕೊಟ್ಟಿಲ್ಲ, ಅದನ್ನು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂತ ಹೇಳ್ತಾ ಕೀ ಆನ್ಸರ್ ರೆಡಿ ಮಾಡಿರ್ತಕ್ಕಂಥ ಸರ್ಗೂ ಕೂಡ ಥ್ಯಾಂಕ್ ಯು. ಸೊ ನೀವುಗಳು ಕೂಡ ಪ್ರಿಪೇರ್ ಮಾಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಗುಡ್ ಲಕ್.